ಹಾವುಗಳ ಬಗ್ಗೆ ಅನೇಕ ದಂತಕಥೆಗಳಿವೆ. ರಸ್ತೆಯಲ್ಲಿ ಅಥವಾ ಪೊದೆಗಳಲ್ಲಿ ಹಾವುಗಳ ಜೋಡಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದರೆ ಅದು ಒಳ್ಳೆಯದೋ ಕೆಟ್ಟದ್ದೋ ಎಂಬುದು ಹಲವರಿಗೆ ತಿಳಿದಿಲ್ಲ. ಆದರೆ ಅನೇಕ ಜನರು ಈ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ. ಎರಡು ಹಾವುಗಳ ಮಿಲನ ಮಹೋತ್ಸವವೇ ಕಣ್ಣಿಗೆ ಬೀಳುವುದು ಅಪರೂಪ. ಇಂತಹ ದೃಶ್ಯ ಕಂಡರೆ ಗ್ರಾಮೀಣ ಪ್ರದೇಶದ ಜನ ಭಯ, ಭಕ್ತಿಯಿಂದ ಕೈಮುಗಿದು ಮುಂದಕ್ಕೆ ಸಾಗುತ್ತಾರೆ. ಈ ದೃಶ್ಯ ನೋಡುವುದು ಮಹಾಪಾಪ, ಹಾವುಗಳ ಶಾಪಕ್ಕೆ ತುತ್ತಾಗುತ್ತೇವೆ ಎಂಬ ಭೀತಿ ಇಂದಿಗೂ ಕೆಲವರಲ್ಲಿದೆ. ಆದರೆ ಅದು ನಿಜವಾಗಿಯೂ ಹಾಗೆ ಕಂಡುಬಂದರೆ ಒಳ್ಳೆಯದೇ ಅಥವಾ ಕೆಟ್ಟದ್ದೇ? ಬನ್ನಿ ಇಂದಿನ ವಿಡಿಯೋದಲ್ಲಿ ಮಿಲನ ಕ್ರಿಯೆಯಲ್ಲಿರುವ ಹಾವುಗಳನ್ನು ನೋಡಿದರೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಬೇಸಿಗೆ ಬಂದ್ರೆ ಸಾಕು ಹಾವುಗಳ ಕಾಟ ಶುರುವಾಗುತ್ತೆ. ಗ್ರಾಮೀಣ ಪ್ರದೇಶಗಳಾಗಲಿ ಅಥವಾ ನಗರದ ವಸತಿ ಪ್ರದೇಶಗಳಾಗಲಿ ಸಾಮಾನ್ಯವಾಗಿ ಹಾವು ಕಾಣಸಿಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಹಾವು ಕಡಿತದಿಂದ ಸಾಯುವವರ ಸಂಖ್ಯೆಯು ಇದ್ದಕ್ಕಿದ್ದಂತೆ ಹೆಚ್ಚಾಗಲು ಪ್ರಾರಂಭಿಸುತ್ತೆ. ಹಾವು ಕಂಡ್ರೆ ಸಾಕು ಅದೆಷ್ಟೋ ಜನರು ಭಯಪಡ್ತಾರೆ. ಅದೆಷ್ಟೋ ಭಯಾನಕ ಹಾವುಗಳು ಭೂಮಿಯಲ್ಲಿದೆ. ವಿಷಕಾರಿ ಹಾವುಗಳು ತುಂಬಾನೇ ಡೇಂಜರ್ ಆಗಿರುತ್ತೆ. ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ. ಕಣ್ಣಿಗೆ ಕಾಣುವ ದೇವರ ರೂಪದಲ್ಲಿ ಹಾವುಗಳನ್ನು ಪೂಜಿಸಲಾಗುತ್ತದೆ. ಹಾವುಗಳು ಧಾರ್ಮಿಕವಾಗಿ ಎಷ್ಟು ಮಹತ್ವವನ್ನು ಹೊಂದಿದೆ ಎಂದರೆ ಅವುಗಳನ್ನು ಪೂಜಿಸುವುದಕ್ಕಾಗಿಯೇ ನಾಗರ ಪಂಚಮಿ ಎನ್ನುವ ವಿಶೇಷ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಾವುಗಳನ್ನು ಹಿಂಸಿಸುವುದರಿಂದ ಹೇಗೆ ದೋಷಗಳು ಬರುತ್ತದೆಯೋ ಹಾಗೆ ಅವುಗಳನ್ನು ಪೂಜಿಸುವುದರಿಂದ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ನಾವು ಇದ್ದಕ್ಕಿದ್ದಂತೆ ಹಾವುಗಳನ್ನು ನೋಡಿದರೆ ಅದು ನಮ್ಮ ಜೀವನಕ್ಕೆ ವಿವಿಧ ರೀತಿಯಾದ ಅರ್ಥವನ್ನು ನೀಡುತ್ತದೆ. ನಿಮ್ಮ ಮನೆಯಲ್ಲಿ ನೀವು ಜೋಡಿ ಹಾವುಗಳನ್ನು ನೋಡಿದರೆ ಅಥವಾ ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಹಾವನ್ನು ನೋಡುವುದು ಕೂಡ ಅತ್ಯಂತ ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಅಲ್ಲಿ ವಾಸಿಸುವ ಪ್ರತಿಯೊಬ್ಬ ಸದಸ್ಯನೂ ಜೀವನದಲ್ಲಿ ಒಂದು ದೊಡ್ಡ ಕಂಟಕವನ್ನು ಎದುರಿಸಬೇಕಾಗುತ್ತದೆ. ಇದಲ್ಲದೆ ನೀವು ಭೂಮಿಯನ್ನು ಖರೀದಿಸಲು ಅಥವಾ ಯಾವುದೇ ಭೂ ಸಂಬಂಧಿತ ಕೆಲಸವನ್ನು ಮಾಡಲು ಹೋದಾಗ ಜೋಡಿ ಹಾವುಗಳನ್ನು ನೋಡಿದರೆ ಅದು ಅಮಂಗಳಕರ ಸಂಕೇತವಾಗಿರುತ್ತದೆ. ಅಂತಹ ಸ್ಥಳವನ್ನು ಬಹಳ ಅಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸ್ಥಳವನ್ನು ಎಂದಿಗೂ ಖರೀದಿಸಬಾರದು. ಅದೇ ರೀತಿಯಲ್ಲಿ ಕನಸಿನಲ್ಲಿ ಬಹಳಷ್ಟು ಹಾವುಗಳು ಕಾಣಿಸಿಕೊಂಡರೆ ಕನಸಿನ ಅರ್ಥವು ಅಶುಭವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಕೆಟ್ಟ ಕನಸನ್ನು ನೋಡುವುದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಮತ್ತೊಂದೆಡೆ ನಿಮ್ಮ ಕನಸಿನಲ್ಲಿ ಹಾವು ಕಂಡರೆ ಮತ್ತು ಅವುಗಳು ನಿಮ್ಮನ್ನು ಬೆನ್ನಟ್ಟಿಕೊಂಡು ಬಂದರೆ ಮತ್ತು ನೀವು ಭಯಭೀತರಾಗಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಓಡುತ್ತಿದ್ದರೆ ಇದರರ್ಥ ನೀವು ಯಾವುದೋ ವಿಷಯದ ಬಗ್ಗೆ ಅಥವಾ ಯಾವುದೋ ವ್ಯಕ್ತಿಯ ಬಗ್ಗೆ ಭಯಪಟ್ಟು ಓಡಾಡುತ್ತಿದ್ದೀರಿ ಎಂದರ್ಥ. ಅಂತಹ ಕನಸನ್ನು ಕಾಣುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಎರಡು ತಲೆಯ ಹಾವು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಬಂದರೆ ಅಥವಾ ನೀವು ಕೆಲಸ ಮಾಡುವಾಗ ಎಲ್ಲೋ ಈ ಎರಡು ತಲೆಯ ಹಾವನ್ನು ನೋಡಿದರೆ ಅದನ್ನು ತುಂಬಾ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎರಡು ತಲೆಯ ಹಾವು ಮನೆಗೆ ಬಂದರೆ ಅದು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿರುತ್ತದೆ ಎಂಬುದರ ಸಂಕೇತವಾಗಿದೆ. ಇದರರ್ಥ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಆರ್ಥಿಕ ಲಾಭದ ಸಾಧ್ಯತೆಯೂ ಇರಬಹುದು. ಈ ಚಿಹ್ನೆಯು ಭವಿಷ್ಯದಲ್ಲಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಮಾತ್ರ ಕಂಡರೆ ಅದು ಶುಭ ಅಥವಾ ಅಶುಭವಲ್ಲ. ಬದಲಿಗೆ ನೀವು ಕನಸಿನಲ್ಲಿ ಹಾವನ್ನು ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ಆ ಕನಸಿನ ಅರ್ಥವು ಅವಲಂಬಿತವಾಗಿರುತ್ತದೆ. ನಿಮ್ಮ ಕನಸಿನಲ್ಲಿ ಹಾವು ಕಚ್ಚಿದರೆ ಈ ಕನಸು ಗಂಭೀರ ಕಾಯಿಲೆಯನ್ನು ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ಈ ರೀತಿಯದ್ದನ್ನು ನೀವು ನೋಡಿದರೆ ನೀವು ಎಚ್ಚರದಿಂದಿರಬೇಕು. ಮತ್ತೊಂದೆಡೆ ನಿಮ್ಮ ಕನಸಿನಲ್ಲಿ ಸತ್ತ ಹಾವನ್ನು ಕಂಡರೆ ಆ ಕನಸು ರಾಹು ದೋಷವನ್ನು ಸೂಚಿಸುತ್ತದೆ ಮತ್ತು ಇದು ರಾಹು ದೋಷದಿಂದ ಉಂಟಾಗುವ ಎಲ್ಲಾ ತೊಂದರೆಗಳನ್ನು ಸೂಚಿಸುತ್ತದೆ.
ಒಬ್ಬ ವ್ಯಕ್ತಿಯು ತನ್ನ ಮನೆಯ ಸುತ್ತಮುತ್ತ ಎಲ್ಲೋ ಹಾವನ್ನು ನೋಡಿದರೆ ಅದು ಜೀವನ ಅಥವಾ ಕುಟುಂಬದಲ್ಲಿ ಏನಾದರೂ ಬದಲಾವಣೆಯ ಸೂಚನೆಯಾಗಿರಬಹುದು ಎಂದು ಹೇಳಲಾಗುತ್ತದೆ. ಇದು ಹಳೆಯ ಸಂಬಂಧಗಳು ಅಥವಾ ಅಭ್ಯಾಸಗಳನ್ನು ಬಿಡಬೇಕೆಂಬುದನ್ನು ಕೂಡ ಸೂಚಿಸುತ್ತದೆ. ಮನೆಯ ಸುತ್ತಮುತ್ತ ಹಾವನ್ನು ನೋಡುವುದು ಎಂದರೆ ಭವಿಷ್ಯದಲ್ಲಿ ಹೊಸ ಆರಂಭವಾಗುವುದರ ಸೂಚನೆಯಾಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನ ಅಥವಾ ಕುಟುಂಬದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಎಂಬುದರ ಸಂಕೇತವಾಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಹೆಜ್ಜೆಯನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಬೇಕು ಮತ್ತು ಸಂಬಂಧಗಳನ್ನು ಬಲವಾಗಿಡುವುದರ ಬಗ್ಗೆ ಗಮನಹರಿಸಬೇಕು. ಕನಸಿನಲ್ಲಿ ಹಾವಿನ ಹಲ್ಲುಗಳನ್ನು ನೋಡುವುದು ಕೂಡ ಅಶುಭವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ಈ ರೀತಿಯದ್ದನ್ನು ನೀವು ನೋಡಿದರೆ ನೀವು ಯಾರಿಂದಲಾದರೂ ಮೋಸ ಹೋಗಬಹುದು ಎನ್ನುವುದನ್ನು ಹೇಳುತ್ತದೆ. ಕನಸಿನಲ್ಲಿ ಹಾವಿನ ಹಲ್ಲುಗಳು ಹಾನಿಯನ್ನು ಸೂಚಿಸುತ್ತವೆ. ಅದೇ ಸಮಯದಲ್ಲಿ ಕನಸಿನಲ್ಲಿ ಹಾವು ಮತ್ತು ಮುಂಗುಸಿಗಳ ಕಾದಾಟವು ನಿಮಗೆ ಕೆಲವು ಕಾನೂನು ತೊಂದರೆಗಳನ್ನು ಪಡೆಯಲು ಸೂಚಿಸುತ್ತದೆ. ಇದರರ್ಥ ನೀವು ಕೆಲವು ನ್ಯಾಯಾಲಯದ ಬಲೆಗೆ ಬೀಳಲಿದ್ದೀರಿ. ನಮ್ಮ ಸುತ್ತಮುತ್ತ ಬಿಳಿ ಬಣ್ಣದ ಹಾವುಗಳು ಕಾಣಸಿಗುವುದು ತುಂಬಾನೇ ವಿರಳ ಎನ್ನಬಹುದು. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಬಿಳಿ ಬಣ್ಣದ ಹಾವುಗಳನ್ನು ನೋಡಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬಿಳಿ ಬಣ್ಣದ ಹಾವು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಶುದ್ಧತೆ ಮತ್ತು ಹೊಸ ಆರಂಭದ ಸೂಚನೆಯಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಮಾಡಬಹುದು. ಅದು ನಿಮ್ಮನ್ನು ಸಮಾಜದಲ್ಲಿ ಉತ್ತಮ ಹಂತಕ್ಕೆ ಕೊಂಡೊಯ್ಯುತ್ತದೆ ಎಂದರ್ಥ. ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಬಣ್ಣದಲ್ಲಿ ಹಾವು ಕಾಣಿಸಿಕೊಂಡರೆ ನಿಮ್ಮ ಅದೃಷ್ಟವು ಬದಲಾಗಲಿದೆ ಎಂದರ್ಥ. ಮತ್ತೊಂದೆಡೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಹಾವುಗಳನ್ನು ಕಂಡರೆ ನಿಮಗೆ ಪಿತೃದೋಷವಿದೆ ಎಂದರ್ಥ. ಇದಲ್ಲದೆ ಹಾವು ಬಿಲಕ್ಕೆ ಹೋಗುವುದನ್ನು ನೋಡಿದರೆ ನಿಮಗೆ ಇದ್ದಕ್ಕಿದ್ದಂತೆ ಹಣ ಸಿಗುತ್ತದೆ ಎಂದರ್ಥ. ಹಾವು ತನ್ನ ಪೊರೆ ತೆಗೆಯುವುದನ್ನು ನೋಡಿದರೆ ನೀವು ಆಸ್ತಿಯನ್ನು ಪಡೆಯುತ್ತೀರಿ ಎಂದರ್ಥ. ಯಾವುದೇ ಒಬ್ಬ ವ್ಯಕ್ತಿಯ ಮನೆಗೆ ಕಪ್ಪು ಬಣ್ಣದ ಹಾವು ಬಂದರೆ ಅಥವಾ ಯಾರಾದರೂ ತಮ್ಮ ಮನೆಯಲ್ಲಿ ಕಪ್ಪು ಬಣ್ಣದ ಹಾವನ್ನು ನೋಡಿದರೆ ಅದನ್ನು ತುಂಬಾನೇ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಅವರಿಗೆ ಹಾಗೂ ಕುಟುಂಬಕ್ಕೆ ಶುಭ ಸೂಚನೆಯಾಗಿರುತ್ತದೆ. ಇದರರ್ಥ ಮುಂಬರುವ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬುದನ್ನು ಹೇಳುತ್ತದೆ. ಅಲ್ಲದೆ ಶಿವನ ಆಶೀರ್ವಾದ ನಿಮ್ಮ ಮೇಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವು ತುಂಬಿರಲಿದೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಸತ್ತ ಹಾವು ಕಾಣಿಸಿಕೊಂಡರೆ ರಾಹು ದೋಷದಿಂದ ಉಂಟಾದ ಎಲ್ಲಾ ತೊಂದರೆಗಳನ್ನು ನೀವು ಎದುರಿಸಿ ಅದರಿಂದ ಇನ್ನು ಮುಂದೆ ನಿಮ್ಮ ಶುಭ ಸಮಯ ಆರಂಭವಾಗಿದೆ ಎಂದರ್ಥ. ರಾತ್ರಿ ಮಲಗುವಾಗ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸಿಕೊಂಡರೆ ಅದು ಅದೃಷ್ಟ ತೆರೆಯುವ ಸಂಕೇತವಾಗಿದೆ. ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ಹಾವು ಎಲ್ಲೋ ಹೋಗುತ್ತಿರುವುದನ್ನು ನೋಡಿದರೆ ಅಥವಾ ನಿಮ್ಮನ್ನು ನೋಡಿದ ನಂತರ ಅದು ಅಡಗಿಕೊಂಡರೆ ಆಗ ಪಿತೃದೇವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಎಂದು ತಿಳಿಯುತ್ತದೆ. ನೀವು ಯಾವುದೋ ಕೆಲಸಕ್ಕಾಗಿ ಭೂಮಿಯನ್ನು ಅಗೆಯುತ್ತಿದ್ದರೆ ಆ ಸಂದರ್ಭದಲ್ಲಿ ಹಾವು ಕಾಣಿಸಿಕೊಂಡಂತೆ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಹಣವನ್ನು ಪಡೆದುಕೊಳ್ಳುತ್ತೀರಿ ಎನ್ನುವುದನ್ನು ಸೂಚಿಸುತ್ತದೆ. ಇದು ಧನಾಗಮನದ ಸೂಚನೆ. ಕನಸಿನಲ್ಲಿ ಹಾವು ಕಡಿತದಿಂದ ಸಾಯುವುದು ದೀರ್ಘಾಯುಷ್ಯವನ್ನು ಪಡೆಯುವ ಸೂಚನೆಯಾಗಿದೆ. ಇಂತಹ ಕನಸುಗಳು ಬಿದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದರುತ್ತಾರೆ. ಆದರೆ ಈ ಕನಸಿಗೆ ಹೆದರುವ ಅವಶ್ಯಕತೆಯಿಲ್ಲ. ಕನಸಿನಲ್ಲಿ ಹಾವು ಕಚ್ಚಿದರೆ ಅದು ನಿಮ್ಮ ಗೆಲುವು ಮತ್ತು ಶತ್ರುಗಳ ಸೋಲಿನ ಮಾಹಿತಿಯಾಗಿದೆ. ಹಾವು ಕಚ್ಚಿದಂತೆ ಕನಸು ಬೀಳುವುದು ಕೇವಲ ನಿಮ್ಮ ದೀರ್ಘಾಯುಷ್ಯವನ್ನು ಮಾತ್ರವಲ್ಲ, ನಿಮ್ಮ ಗೆಲುವಿನ ಸೂಚನೆಯೂ ಆಗಿದೆ. ಕನಸಿನಲ್ಲಿ ಹಾವು ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿದರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಎಂಬುದರ ಸಂಕೇತವಾಗಿದೆ. ಕನಸಿನಲ್ಲಿ ಹಾವು ನಿಮ್ಮನ್ನು ನುಂಗಿದಂತೆ ದೃಶ್ಯ ಕಾಣಿಸಿಕೊಂಡರೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತದೆ.
ಇದರಿಂದ ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಿರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.